ಚುನಾವಣೆಯ ಹೊತ್ತಲ್ಲಿ ನಿನ್ನೆ ಬಂದಂತಹ ಸುದ್ದಿ ನಿಜಕ್ಕೂ ಕೂಡ ಮೈತ್ರಿ ಸರ್ಕಾರಕ್ಕೆ ಬಹಳ ಮುಜುಗರ ತರುವಂತಹ ಸುದ್ದಿ. ಇದು ಪ್ರಮುಖವಾಗಿ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನ ಕೆರಳಿಸಿದೆ. ಅದರ ಪರಿಣಾಮವೇನಾ ಅಂತ ಈಗ ಕೃಷ್ಣ ಬೈರೇಗೌಡರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವೇಣುಗೋಪಾಲ್. ಹಾಗಾಗಿ ಇದು ಪ್ರಮುಖವಾಗಿ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಆತಂಕ ಕಾಡ್ತಾ ಇದೆಯಾ ಈಗ ಕಾಂಗ್ರೆಸ್ ಅನ್ನ ಅಂತ? ಖಂಡಿತ ಪ್ರತಿಮಾ, ರಾಜ್ಯದಲ್ಲಿ ಏನು ಲೋಕಸಭೆ ಚುನಾವಣೆ ಹತ್ತಿರದಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು, ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಜಾಸ್ತಿ ಕಣ್ಣಿಟ್ಟಿರುವಂಥದ್ದು. ಯಾಕೆಂದರೆ ಈ ರೀತಿಯ ಪ್ರಕರಣಗಳಿಗೆ ಕೂಡ ಯುವ ಮತಗಳನ್ನ BJP ಹೋಗುವಂತೆ ಮಾಡುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ. ಇದೇನು ಈ ಒಂದು ಭ್ರಷ್ಟಾಚಾರದ ರೀತಿಯಲ್ಲಿ ಏನು ನಿನ್ನೆ ಕಂಡು ಬಂತು ಅಂದರೆ, ಅಧಿಕಾರಿಗಳೇ ಬಹಿರಂಗವಾಗಿ ಹಣ ವಸೂಲಿಗೆ ಇಳಿದಿರುವಂಥದ್ದು. ಅದು ಎಲೆಕ್ಷನ್ಗಾಗಿ ನಾವು ಈ ಹಣವನ್ನು ವಸೂಲಿ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತುಗಳೇನು ಕೇಳಿ ಬರ್ತಾ ಇದೆ. ಸೊ ಎಲೆಕ್ಷನ್ಗಾಗಿ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂದರೆ ಇದು ರಾಜಕಾರಣಿಗಳ ಕೈಗೆ ತಲುಪುತ್ತೆ ಅನ್ನೋದು ಭಾಳ ಸ್ಪಷ್ಟ. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯ ಮೇಲೆ ಡ್ಯಾಮೇಜ್ ತರುತ್ತೆ. ಈ ಬಗ್ಗೆ ಸ್ವತಃ CM ಕುಮಾರಸ್ವಾಮಿ ಅವರು ವೇಣುಗೋಪಾಲ್ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳೇನಿದೆ ಇದಕ್ಕೆ ನಾನು ಜನರಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈಗ ಜನರ ಮುಂದೆ ಹೋಗಬೇಕು ನಾವು, ಇಂತಹ ಸಂದರ್ಭದಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಇದು ಎರಡನೇ ಪ್ರಕರಣ. ಪುಟ್ಟರಂಗ ಶೆಟ್ಟಿ ಅವರ PA ಅವರು ಏನು ಹಣ ಸಾಗಿಸುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು. ಆ ನಂತರ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ಇಂಜಿನಿಯರ್ ನಾರಾಯಣಗೌಡ ಅವರು 2 ಕೋಟಿ ಹಣ ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಇದು ಎರಡನೇ ಪ್ರಕರಣ ಆಗಿರೋದ್ರಿಂದ ಇದು ಕಷ್ಟ ಆಗುತ್ತೆ ಜನರಿಗೆ ಉತ್ತರ ಕೊಡಲಿಕ್ಕೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಸಹಜವಾಗಿ ವೇಣುಗೋಪಾಲ್ ಕೃಷ್ಣ ಬೈರೇಗೌಡ ಅವರಿಗೆ ಒಂದಿಷ್ಟು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಪ್ರತಿಮಾ, ಗಿರೀಶ್, ಅಲ್ಲಿ ಪ್ರಮುಖವಾಗಿ ಅಲ್ಲಿ ಸಮಸ್ಯೆ ಆಗಿದ್ದು ಅಂತಂದ್ರೆ ಅದನ್ನ ನಿಭಾಯಿಸುವಲ್ಲಿ ಕೃಷ್ಣ ಬೈರೇಗೌಡರು ವಿಫಲರಾದ್ರ, ಅಲ್ಲಿಂದ ಪಲಾಯನವಾದ ಮಾಡಿದ್ದಂಥದ್ದೇ ಅವರನ್ನ ಕೆರಳಿಸಿರೋದ ವೇಣುಗೋಪಾಲ್ ಅವರನ್ನ ಅಂತ? ಖಂಡಿತ ಪ್ರತಿಮಾ, ಇದರೆಲ್ಲದರ ಮಾಹಿತಿ ಕೃಷ್ಣ ಬೈರೇಗೌಡರಿಗೆ ಇದ್ದರೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಾಗ ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಈ ಪ್ರಕರಣ ಹೊರಗೆ ಬಂದ ತಕ್ಷಣ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು. ಸಚಿವರಾಗಿ ಈ ರೀತಿಯ ಪ್ರಕರಣವನ್ನು ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಕೃಷ್ಣ ಬೈರೇಗೌಡರು ಮಾಡಲಿಲ್ಲ. ಅದರ ಬದಲಾಗಿ ಈ ಬಗ್ಗೆ ನಾನಿನ್ನು ತನಿಖೆ ನಡೆಸ್ತೀನಿ ಅನ್ನುವಂಥ ಹಾರಿಕೆ ಉತ್ತರಗಳನ್ನ ಕೊಟ್ಟುಕೊಂಡು ಇದನ್ನು ಸಮಜಾಯಿಸಿ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಪ್ರತಿಮಾ, ಥ್ಯಾಂಕ್ಸ್ ಗಿರೀಶ್ ತಮ್ಮ ಮಾಹಿತಿಗೆ.